ಇನ್ನು ಮಿನಿ ಮೈಸೂರು ಖ್ಯಾತಿಯ ಆನೇಕಲ್ನಲ್ಲೂ ಕೂಡ ಅದ್ಧೂರಿ ಜಂಬೂ ಸವಾರಿ ನಡೀತಾ ಇದೆ. ಆನೇಕಲ್ ಪಟ್ಟಣದ ಚೌಡೇಶ್ವರಿ ದೇವಿ ಅಂಬಾರಿ ಉತ್ಸವ ಕಳೆಗಟ್ಟಿದೆ. ಚೌಡೇಶ್ವರಿ ದೇವಿಯ ಅಂಬಾರಿಯನ್ನ ಹೊತ್ತು ಸಾಗಿದಾನೆ ಶೇಖರ್ ಆನೆ. ಮಿನಿ ಮೈಸೂರು ಖ್ಯಾತಿಯ ಆನೇಕಲ್ ಪಟ್ಟಣದ ಚೌಡೇಶ್ವರಿ ದೇವಿ ಅಂಬಾರಿ ಉತ್ಸವ ಕಳೆಗಟ್ಟಿದೆ. ಚೌಡೇಶ್ವರಿ ದೇವಿಯ ಅಂಬಾರಿಯನ್ನ ಹೊತ್ತು ಶೇಖರ್ ಆನೆ ಸಾಗಿದೆ. ಕೇರಳದ ಕೊಚ್ಚಿಯಿಂದ ಆಗಮಿಸಿರುವಂತಹ ಆನೆ ಇದು. ಶ್ರೀ ದಿವ್ಯ ಜ್ಞಾನಾನಂದಗಿರಿ ಮಹಾಸ್ವಾಮಿಗಳಿಂದ ಉತ್ಸವಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಲಾಗಿದೆ. ಶಾಸಕ ಬಿ ಶಿವಣ್ಣ, ಎಂಎಲ್ಸಿ ರಾಮೋಜಿ ಗೌಡ ಅವರಿಂದ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಪೂರ್ಣ ಕುಂಭ ಕಳಸ ಹೊತ್ತು ಮೆರವಣಿಗೆಯನ್ನ ಸಾಗಿದ್ದಾರೆ ಹೆಂಗಳಿಯರು. ಡೊಳ್ಳು ಕುಣಿತ, ವೀರಗಾಸೆ, ಪೂಜಾ ಕುಣಿತ, ಚಂಡೆಮೇಳ, ಯಕ್ಷಗಾನ, ಪಂಜಿನ ಕವಾಯತು ಸೇರಿದಂತೆ 10 ಹಲವು ಕಲಾ ಪ್ರದರ್ಶನವನ್ನು ಕೂಡ ಮಾಡಲಾಗಿದೆ. ಅಂಬಾರಿ ಹೊತ್ತು ರಾಜ ಗಾಂಭೀರ್ಯದಲ್ಲಿ ಶೇಖರ್ ಆನೆ ಹೆಜ್ಜೆ ಹಾಕಿದ್ದಾನೆ. ಚೌಡೇಶ್ವರಿ ಜಂಬೂ ಸವಾರಿಯನ್ನ ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಅಂಬಾರಿ ಹೊತ್ತು ಶೇಖರ್ ಆನೆ ಏನಿದೆ ರಾಜ ಗಾಂಭೀರ್ಯದಲ್ಲಿ ನಡಿಗೆ ಹಾಕ್ತಾ ಇರುವಂಥ ಸಂದರ್ಭ, ಆಮೇಲೆ ಅಲ್ಲಿ ಸೇರಿರುವಂಥ ಜನಸಾಗರವನ್ನು ಗಮನಿಸ್ತಾ ಇದ್ದೀವಿ. ಉಪಾಧ್ಯಕ್ಷರಂತ ಭುವನ ದಿನೇಶ್ ಅವರೇ ಹಾಗೂ ಎಲ್ಲ ದಕ್ಷಿಣ ಕ್ಷೇತ್ರೀಯ ನೇಕಾರ ಬಂಧುಗಳೇ, ಸ್ನೇಹಿತರೆ, ಅಕ್ಕ ತಂಗಿಯರೇ, ಈ ಒಂದು ಸೇರುವಂತ ಕಾರ್ಯಕ್ರಮ ಇದು. ನಾನು ಸುಮಾರು ನಮ್ಮ ಆನೇಕಲ್ ಶಿವಣ್ಣ ಅವರು ಶಾಸಕರಾಗೇ ಇದ್ದಾರೆ. ಈ ವರ್ಷವೂ ಕೂಡ ನಮ್ಮ ಆನೇಕಲ್ನಲ್ಲಿ ಚೌಡೇಶ್ವರಿ ಅಮ್ಮನವರ ಒಂದು ದೇವಾಲಯದ ಟ್ರಸ್ಟ್ ವತಿಯಿಂದ ಮತ್ತು ತೊಗಟವೀರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿ ನಮ್ಮ ಆನೇಕಲ್ ಜನತೆಯ ಒಂದು ಸಹಕಾರದೊಂದಿಗೆ ಇವತ್ತು ಅದ್ಧೂರಿಯಾದಂಥ ಒಂದು ದಸರಾ ಮಹೋತ್ಸವ ಮತ್ತು 9 ದಿನಗಳ ಕಾಲ ಇವತ್ತು ಪ್ರತಿ ದಿನವೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇವರಿಗೆ ಪ್ರತಿಯೊಂದು ದಿವಸಕ್ಕೊಂದೊಂದು ರೀತಿಯಾದ ಅಲಂಕಾರಗಳು ಎಲ್ಲ ಕೂಡ ನಡೆದು ಇವತ್ತು ನಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಅದೇ ರೀತಿಯಲ್ಲಿ ಕೂಡ ಅಲ್ಲಿ ಸರ್ಕಾರ ನಡೆಸುವಂಥ ಕಾರ್ಯಕ್ರಮ. ಆದರೆ ಇಲ್ಲಿ ತೊಗಟವೀರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಆನೇಕಲ್ ಜನತೆಯ ಒಂದು ಸಹಕಾರದೊಂದಿಗೆ ಇಲ್ಲೂ ಕೂಡ ಒಂದು ಅದೇ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತದೆ. ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ವಿಷಯ. ಇವತ್ತು ಆನೆ ಮೇಲೆ ಅಂಬಾರಿ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನನೂ ಕೂಡ ಇಲ್ಲಿ ಸೇರಿ ಅವರ ಒಂದು ಅಮ್ಮನವರ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಆ ದೇವತೆ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನದ ವಿಜಯದಶಮಿ ಹಾಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯ ನೀಡಲಿಕ್ಕೆ ಬಯಸ್ತೀನಿ. 3 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ದೊಂಸಂದ್ರದಲ್ಲಿ ಇರೋದು. ಇಲ್ಲಿ 3 ವರ್ಷದಿಂದ ಬರ್ತಾ ಇದ್ದೀವಿ. ಮೈಸೂರಿಗೆ ಹೋಗಿ ನೋಡೋಕ್ಕಾಗೋದಿಲ್ಲ, ಅದು ತುಂಬ ದೂರ ಇದೆ. ಇಲ್ಲ ಆನೇಕಲ್ಲಲ್ಲೇ ಇಷ್ಟು ಚೆನ್ನಾಗಿ ಆಗ್ತಾ ಇರಿದೆ, ಕಣ್ಣುಗಳು ಸಾಲೋದಿಲ್ಲ ನೋಡೋದಕ್ಕೆ. ನಮ್ಮ ಆನೇಕಲ್ಲಲ್ಲೇ ಆನೆ ಬಂದು ಚೌಡೇಶ್ವರಿ ದೇವಿನೆಲ್ಲ ತಗೊಂಡು ಎಷ್ಟು ಚೆನ್ನಾಗಿ ಊರೆಲ್ಲ ಇಷ್ಟು ಜನ ಸೇರಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ.
ಮೈಸೂರಲ್ಲೂ ಚೆನ್ನಾಗಿ ನಡೆಯುತ್ತೆ ಆದ್ರೆ ಮೈಸೂರು ಇರ್ಕೆ ಹೋಗಕ್ ಆಗ್ದಿರೋರು ಇಲ್ಲೂ ಬಂದು ಅವ್ರ ಕಣ್ ತುಂಬ್ಕೊಬೋದು ದೇವ್ರನ್ನ ಅಂತ ಹೇಳ್ತಿದ್ವಿ. ಅದೇ ರೀತಿ ನಡೆಯುತ್ತಾ? ನಡೆಯುತ್ತೆ ಎಲ್ಲ ಚೆನ್ನಾಗಿ. ಇದು ವಸ್ತು ಪ್ರದರ್ಶನಗಳೆಲ್ಲ ನಡೀತಾ ಇರುತ್ತೆ. ಆಮೇಲೆ ಇದು ಕಲಾ ತಂಡಗಳು ಬರುತ್ತೆ. ಆಮೇಲೆ ಅವರು ಕಳಶನೆಲ್ಲ ಎತ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆನೆ ಮೇಲೆ ಅಂಬಾರಿ ಎಲ್ಲ ಇದೆ, ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ಮೈಸೂರಷ್ಟೇ ಖುಷಿ ಆಗುತ್ತೆ.